ಓಕೆ, ಅಡಿಗೆ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತಾರಾ? ಸೂಪರ್, ನೀವು ಬರ್ಬೇಕು ಅಂತ. ಅಲ್ಲ, ಅದಕ್ಕೆ ನಾನು ಅಟ್ಲೀಸ್ಟ್ ಇದನ್ನ ಆನ್ಸರ್ ಮಾಡ್ತಾರೆ ಅವರು. ಈ ಥರದ್ದೆಲ್ಲ ಮೊನ್ನೆ This ಬಿರಿಯಾನಿ was spontaneous. It's spontaneous ಆಗಿತ್ತು. ಮೊನ್ನೆ ಬಿರಿಯಾನಿ ಸಖತ್ತಾಗಿತ್ತು, ತುಂಬಾ ಚೆನ್ನಾಗಿತ್ತು. ಹೌದಾ? ಚೆನ್ನಾಗಿ ಅಡಿಗೆ ಮಾಡ್ತಾರೆ. ಅಯ್ಯೋ, ಬನ್ನಿ ಬರ್ಬೇಕು ಆಕ್ಚುಲಿ. ಕರೆಕ್ಟಾಗಿ ಹೇಳಿ ಸರ್ ನೀವು. ನಾಳೆ ಬುಧವಾರ ಅಲ್ಲ, ನಾಳೆ ಏನ್ ಮೆನು ಇರೋದು? ಏನೋ ಮಾಡಿರ್ತಾರ ಅವರು. ಇಲ್ಲ, ಇಬ್ರು ಸೇರ್ಕೊಂಡು ಒಂದ್ಸಲ ಎಗ್ ಫ್ರೈಡ್ ರೈಸ್ ಮಾಡಿದ್ವಿ. ಅದು ಇಬ್ರು ತುಂಬಾ ಸೇರ್ಕೊಂಡು ಅದೇ ಲಾಸ್ಟ್. ಎಗ್ ವೈಟ್ ಇದ್ದಿದ್ದು ಬ್ಲ್ಯಾಕ್ ಆಗೋದು. ಅಯ್ಯೋ ದೇವ್ರೇ. ಅಲ್ಲ, ನೀವ್ ಅವ್ರಿಗೆ ಕೇಳ್ಬೇಕು ಅಡ್ಗೆ ಮಾಡ್ತಾರಾ ಅಂತ. ಅಲ್ಲ, ಅದಕ್ಕೆ ನಾನು ಕೇಳಿದೆ, ನಿಧಿ ಅವ್ರ ಅಡಿಗೆ ಯಾವ್ದೆಲ್ಲ ಚೆನ್ನಾಗಿ ಮಾಡ್ತಾರೆ? ಬಿರಿಯಾನಿ ಚೆನ್ನಾಗಿ ಮಾಡ್ತಾರೆ. ಓಕೆ, ಅದ್ ಬಿಟ್ರೆ ಇದು ಏನದು ನೆಲ್ಲೂರು ಬಿರಿಯಾನಿಲೇ 4 ವೆರೈಟಿ ಮಾಡ್ತಾರೆ. ನೆಲ್ಲೂರು ಬಿರಿಯಾನಿ, ನಂದನ ಸುಪ್ರೀಂ ಬಿರಿಯಾನಿ. ಬರೀ ಬಿರಿಯಾನಿನೇ? ಹೆಸರು ನೀಟಾಗಿ ಕೇಳಿಸ್ಕೊಬೇಕು. ಆಮೇಲೆ ಮೇಘನಾಸ್ ಬಿರಿಯಾನಿ, ಆಮೇಲೆ ಉತ್ಸವ್ ಬಿರಿಯಾನಿ. ಓಕೆ, ಈ ವೆರೈಟಿ ಬಿರಿಯಾನಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಂದ್ರೆ ಆರ್ಡರ್ ಮಾಡ್ತಾರೆ ಅಂತ ಅರ್ಥ. ಅವ್ರು ಹೇಳ್ತಾ ಇರೋದೆಲ್ಲ ನಾನು ಎಲ್ಲೆಲ್ಲಿಂದ ಊಟ ಮಾಡ್ತೀನಿ, ಎಲ್ಲೆಲ್ಲಿಂದ ಇಷ್ಟಪಡ್ತೀನಿ ಅನ್ನೋದನ್ನ ಹೇಳ್ತಾ ಇರೋದು ಅವರು. ಸೊ ನಂಗೆ ಐ ಡೋಂಟ್ ನೋ ಟು ಕುಕ್. ನನಗೆ ಚಿಕ್ಕ ವಯಸ್ಸಿಂದ ನಮ್ಮ ಮನೇಲಿ ಹೇಗೆ ಅಂದರೆ, ಮೋರ್ ದೆನ್ ಪ್ಯಾಂಪರ್ಡ್ ಅನ್ನೋದಕ್ಕಿಂತ ಅಕಾಡೆಮಿಕ್ಸ್ ಅಲ್ಲೆಲ್ಲ ತುಂಬ ಮುಂದೆ ಇದ್ದೆ ನಾನು. ಅಕಾಡೆಮಿಕ್ಸ್, ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲದರಲ್ಲೂ ಫಸ್ಟ್ ನಾನು. ಹ್ಯಾಂಡ್ ರೈಟಿಂಗ್ ಕಾಂಪಿಟೇಷನ್ ಫಸ್ಟ್, ಸ್ಪೀಕಿಂಗ್ ಈ ಪಿಕ್ ಆ್ಯಂಡ್ ಸ್ಪೀಚ್ ಅಂತ ಬರೋದಲ್ಲ ಫಸ್ಟ್, ಕ್ಲಾಸ್ ಫಸ್ಟ್, ಸ್ಕೂಲ್ ಹೆಡ್ ಗರ್ಲ್ ಆಗ್ತಿದೆ, ಇಲ್ಲ ಕ್ಲಾಸ್ ಮಾನಿಟರ್ ಆಗ್ತಿದೆ. ಈ ಥರ ಎಲ್ಲದರಲ್ಲೂ ಫಸ್ಟ್ ನನಗೆ ಹೆಂಗೆ ಎಲ್ಲ ಕಬ್ಳಿಸ್ಕೊಬಿಡ್ಬೇಕು ನಾನು. ವೆರಿ ಕಾಂಪಿಟೇಟಿವ್. ಹಿಂಗಿದ್ದಾಗ ಐ ಆಲ್ಸೋ ಯೂಸ್ ಟು ಗೋ ಟು ಡಾನ್ಸ್ ಕ್ಲಾಸಸ್ ಆ್ಯಂಡ್ ಸ್ಪೀಚ್ ಕ್ಲಾಸಸ್, ಈ ಥರದ ಎಷ್ಟೊಂದಕ್ಕೆ ಹೋಗ್ತಿದ್ದೆ. ನನಗೆ ಎಲ್ಲೂ ಟೈಮೇ ಸಿಕ್ಕಲಿಲ್ಲ ಏನು ಈ ಥರ ಕಲ್ತ್ಕೊಳ್ಳಿಕ್ಕೆ ಮಾಡಲಿಕ್ಕೆ. ಆ್ಯಂಡ್ ಮನೇಲೂ ಏನಂದರೆ, ನಮ್ಮ ಮನೇಲಿ ತುಂಬ ಪ್ರೋಗ್ರೆಸಿವ್ ಮೈಂಡ್ಸೆಟ್. ನಮ್ಮ ಮನೇಲಿ ಟು ಬಿ ವೆರಿ ಆನೆಸ್ಟ್, ನಮ್ಮ ಅಣ್ಣ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾನೆ. ನನ್ನ ಸಿಬ್ಲಿಂಗ್, ನನ್ನ ಸ್ವಂತ ಅಣ್ಣ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾನೆ. ನಮ್ಮ ಪಪ್ಪ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಮ್ಮ ಮಮ್ಮಿಗೂ ನನಗೂ ಅಷ್ಟಕ್ಕಷ್ಟೇ. ಲೈಕ್ ಐ ಟೋಲ್ಡ್, ನಮ್ಮ ಮನೇಲಿ ಆ ಥರ ಗಂಡು ಮಕ್ಕಳು ಹೆಣ್ಮಕ್ಳು ಅಂತ ಏನೂ ಇಲ್ಲ. ಇಟ್ಸ್ ಆಲ್ ಅಬೌಟ್ ಯಾರು ಫ್ರೀ ಇದ್ದೀರಾ ಮಾಡಬೇಕು, ಯಾರು ಇದ್ದೀರಾ ಮಾಡೋಣ ಅನ್ನೋ ಥರ. ಆ್ಯಂಡ್ ನನಗೆ ಎಲ್ಲೂ ಕುಕ್ಕಿಂಗ್ ಕಲೀಲಿಕ್ಕೆ ಅವಕಾಶನೇ ಸಿಕ್ಕಿಲ್ಲ, ಬಿಕಾಸ್ ಐ ಆಲ್ವೇಸ್ ಆಕ್ಯುಪೈಡ್ ಇನ್ ಸ್ಟಡೀಸ್ ಆರ್ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್. ಆ್ಯಂಡ್ ಮನೇಲೂ ಕೂಡ ಅದು ಯಾವತ್ತು ಇದು ಗರ್ಲ್ ಡ್ಯೂಟಿ ಅಂತ ನಮ್ಗೆ ಯಾವತ್ತೂ ಹೇಳ್ಕೊಟ್ಟೇ ಇಲ್ಲ. ಅಥವಾ ಇಟ್ಸ್ ಅ ಬೇಸಿಕ್ ಸ್ಕಿಲ್. ಇಟ್ಸ್ ಏನಂತಾರೆ, ಒಂದು ಕಾಮನ್ ಹ್ಯೂಮನ್ ಬೀಯಿಂಗ್ದು ಸ್ಕಿಲ್ ಅದು. ಸಣ್ಣ ಪುಟ್ಟ ಮ್ಯಾನೇಜ್ ಮಾಡೋದೆಲ್ಲ ಬರುತ್ತೆ ನನಗೆ. ಬಟ್ ಲೈಕ್ ಐ ಸೆಡ್, ಪ್ರಾಕ್ಟೀಸ್ ಮಾಡೋಕ್ಕೆ ಯಾವತ್ತೂ ಅವಕಾಶನೇ ಸಿಕ್ಕಿಲ್ಲ ಕುಕ್ಕಿಂಗ್ನ ನನಗೆ. ಆ್ಯಂಡ್ ಈ ಥರದಿಂದ ನಾನು ಯಾವತ್ತೂ ಕುಕ್ಕೇ ಮಾಡಿಲ್ಲ. ಆ್ಯಂಡ್ ನಾನು ಅನ್ಕೊಂಡೆ, ಮೇ ಬಿ ಮದುವೆ ಆದಮೇಲೆ ಮಮ್ಮಿ ಎಲ್ಲ ರೇಗಿಸ್ತಿರ್ತಾರಲ್ಲ, ಮದುವೆ ಆದಮೇಲೆ ಆಟೋಮೆಟಿಕ್ ಕಲ್ತ್ಕೊಬಿಡ್ತಾರೆ ಬಿಡು ಅಂತ ಅಂದ್ಬಿಟ್ಟು. ನಮ್ಮ ಮಮ್ಮಿ ಥರನೇ ನನಗೆ ಅತ್ತೆ ಸಿಕ್ಕಿದ್ದಾರೆ. ಸೊ ಸೇಮ್ ಪ್ರಾಬ್ಲಮ್ ಅಥವಾ ಸೇಮ್ ಥಿಂಗ್ ಕಂಟಿನ್ಯೂಸ್. ಹೇಗೆ ನನಗೆ ಸ್ಕೂಲ್ ಟೈಮಲ್ಲಿ ಏನೂ ಮಾಡ್ಲಿಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ ಈ ಥರ ಕಲ್ತ್ಕೊಳ್ಳಿಕ್ಕೆ, ನಂಗೆ ಈಗಲೂ ಅಷ್ಟೇ ಎಲ್ಲೂ ಟೈಮ್ ಸಿಗ್ತಿಲ್ಲ. ನನಗೆ ಊಟದ ಅವಸ್ಥೆ ಚೇಂಜ್ ಆಗೋಗ್ಬಿಡುತ್ತೆ, ನಾನು ಮನೆಗೆ ಹೋಗೋದೇ ನೈಟ್ ಆಗಿಬಿಡುತ್ತೆ. ಸೊ ನಂಗೆ ಎಲ್ಲೂ ಕುಕ್ ಮಾಡಲಿಕ್ಕೆ ಟೈಮೇ ಇಲ್ಲ. ಆ್ಯಂಡ್ ನನ್ನ ಕಾನ್ಸೆಪ್ಟು ಏನು ಅಂತ ಅಂದರೆ, ಐ ಕ್ಯಾನ್ ಹೈಯರ್ ಅ ಕುಕ್ ಆ್ಯಂಡ್ ಅವ್ರಿಗೊಂದು ನಾನೊಂದು ಸ್ಯಾಲ್ರಿ ಕೊಡ್ತೀನಿ, ಪಾಪ ಅವ್ರಿಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ನನಗೂ ಟೈಮ್ ಮಿಕ್ಕತ್ತೆ. ಆ್ಯಂಡ್ ಅದೇ ಟೈಮಲ್ಲಿ ಐ ಕ್ಯಾನ್ ಇಂಪ್ರೂವ್ ಮೈ ಬಿಸ್ನೆಸ್. ಆ್ಯಂಡ್ ಅವ್ರು ಅಟ್ಲೀಸ್ಟ್ ನನ್ನ ಫ್ಯಾಮಿಲಿಗಾದರೂ ನಾನು ಟೈಮ್ ಕೊಡ್ಬೋದು. ಇಲ್ಲಾಂದರೆ ನಾನು ಅದೂ ಮಾಡೋಕ್ಕಾಗಲ್ಲ. ಸೊ ಐ ರಿಯಲಿ ಡೋಂಟ್ ನೋ ಹೌ ಟು ಕುಕ್. ಬಟ್ ಸಣ್ಣ ಪುಟ್ಟದ್ದು ಮಾಡ್ತಾನೆ, ಕಾಫಿ, ಟೀ, ಆಮೇಲೆ ಚಿತ್ರಾನ್ನ, ಎಗ್ ರೈಸು. ನಮ್ಮಿಬ್ರು ಬಿಟ್ರೆ ಸ್ವಿಗ್ಗಿ ಝೊಮ್ಯಾಟೊ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ. ಇವ್ರು ಏನಾದ್ರು ಪ್ರಿಪೇರ್ ಮಾಡಕ್ ಹೋಗ್ತಾರಾ ಅಡ್ಗೆನ? ಅಕಸ್ಮಾತ್ ನಾನ್ ಸುಮ್ನೆ ಕೂತ್ಕೊಬೇಕಲ್ಲ, ಏನಾದ್ರು ಹೆಲ್ಪ್ ಮಾಡೋಣ, ಚೆನ್ನಾಗಿರಲ್ಲ ಒಬ್ಳೆ ಮಾಡ್ತೀನಿ, ಏನಾದ್ರು ಹೆಲ್ಪ್ ಮಾಡಕ್ ಹೋಗ್ತೀನಿ. ಅದೇ ಆಗಿದೆ ಎಗ್ ರೈಸ್ ಅಲ್ಲಿ. ಏನೋ ಪಾಪ ಮಾಡ್ತಿದ್ಲು, ನಾನ್ ಪೆಪ್ಪರ್ ಸ್ವಲ್ಪ ಹಾಕಿದ್ಲು, ಇಷ್ಟಿಲ್ಲ ಖಾರ ಇನ್ನ ಬೇಕು, ನಾನ್ ಪೆಪ್ಪರ್ ಜಾಸ್ತಿ ಹಾಕ್ತಿದ್ದೆ. ಅದ್ ನೋಡಿದ್ರೆ ಮುದ್ದೆನೇ ಆಗ್ಬಿಟ್ಟಿತ್ತು. ಅನ್ನ ಹೋಗಿ ಮುದ್ದೆ ಆಗಿತ್ತು, ಎಗ್ ರೈಸ್ ಹೋಗಿ ಏನೋ ಬ್ಲ್ಯಾಕ್ ರೈಸ್ ಆಗ್ಬಿಟ್ಟಿತ್ತು. ಇಲ್ಲ ಅಂದರೆ ನಾನು ಬಿಟ್ಟಿದ್ದಿದ್ರೆ ನಾನು ನೀಟಾಗಿ ಮಾಡ್ತಿದ್ದೆ. ನಮ್ಮ ಮನೇಲಿ ಮಾಡ್ಕೊಟ್ಟಿದ್ದೀನಿ ನಾನು, ನನ್ನ ಬಿಟ್ಬಿಡ್ಬೇಕಿತ್ತು. ಇವ್ರು ಬಂದು ಇವ್ರೇನೋ ಚೆಫ್ ಥರ ಹಿಂಗೆಲ್ಲ ಮಾಡಿ ಅದನ್ನು ಹದಗೆಡಿಸಿ ಅದು ಏನೇನೋ ಆಗಿ ಅದು ಹೊಟ್ಟೋಯ್ತು. ಬಟ್ ಅದೇ ಈ ದೋಸೆ ರೆಡಿ ಮಾಡಿಟ್ರೆ ಅದನ್ನೆಲ್ಲ ಅದೆಲ್ಲ ಬರುತ್ತೆ, ಚಪಾತಿ ಅದೆಲ್ಲ ಬರುತ್ತೆ. ಅದೇ ಸಣ್ಣ ಪುಟ್ಟ ಟೊಮೆಟೊ ಸಾರು, ಬೇಸಿಕ್ ಬೇಳೆ ಸಾರು ಅದೆಲ್ಲ ಬರುತ್ತೆ. ಮಾಡಕ್ಕೆ ಅವಕಾಶ ಸಿಕ್ಕಿಲ್ಲ, ನನ್ನ ಕಲೆನ ತೋರ್ಸ್ಕೊಳಕ್ ಅವಕಾಶ ಸಿಕ್ಕಿಲ್ಲ ನನಗೆ. ರೆಸಿಪಿ ಗೊತ್ತು ನನಗೆ, ಅವಕಾಶ ನೀವು ನಮ್ಮನೆಗೆ ಬಂದು ಕೊಡ್ಬೇಕು. ಅಲ್ಲ, ನೀವ್ ಯಾಕೆ ಕಲೆಗೆ ಬೆಲೆ ಕೊಡ್ತಾ ಇಲ್ಲ ಅನ್ನೋದೇ ಬೇಜಾರು ನನಗೆ. ರೆಸಿಪಿ ಕೇಳಿ ಹೇಳ್ತೀನಿ, ಎಲ್ಲಾದ್ರು ಹೇಳ್ತೀನಿ. ಯಾಕೆ ಸರ್ ನೀವು ಕೊಟ್ಟಿಲ್ಲ? ನನಗೆ ಬೇಜಾರಾಗ್ತಿದೆ. ಅಲ್ಲ, ನಿಮಗೆ ಆಸೆ ಇಲ್ವಾ ನನ್ನ ಹೆಂಡತಿ ಕೈದು
ಎಗ್ ರೈಸ್ ತಿನ್ಬೇಕು, ನನ್ನ ಹೆಂಡತಿ ಕೈದು ರಸಂ ಸಾರು ತಿನ್ಬೇಕು, ನನ್ನ ಹೆಂಡತಿ ಕೈದು ಬೇಳೆ ಸಾರು. ನಾನು ಹೇಳಿ ನೆನ್ನೆ ಬಿರಿಯಾನಿ ತಿಂದಿದ್ದೀನಿ. ಅಲ್ಲ, ನೆನ್ನೆ ಅಲ್ಲ, ಮಂಡೇ ಅಲ್ಲ, ಸಾರಿ, ಸಂಡೇ ತಿಂದಿದ್ದೀನಿ. ಇಷ್ಟು ವರ್ಷ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಮದ್ವೆನೂ ಆಗಿದ್ದೀರಾ, ಅಂದ್ರೆ ಏನ್ ಬೆಸ್ಟ್? ಈಗ ನಮ್ಮ ಹುಡುಗಿ ಇದನ್ ಮಾಡ್ಕೊಟ್ಟಿಲ್ಲ ಅಂತ ಹೇಳ್ಕೊಳಕ್ ಒಂದಿರುತ್ತಲ್ಲ. ಅದೇ ನಾನು ಕೇಳ್ತಿರೋದು ಅವಕಾಶ ಯಾಕೆ ಕೊಟ್ಟಿಲ್ಲ ಬರ್ಬೇಕು ಅಂತ. ಅಂದ್ರೆ ನಾನು ಹೇಳ್ತಿರೋದು, ನೀವು ಇವ್ರಿಗೆ ನೀವು ಏನ್ ಬೆಸ್ಟ್ ಮಾಡ್ಕೊಟ್ಟಿದ್ಯಾ ನನಗೆ ಅಡುಗೆ ಮಾಡಿ? ನನಗೆ ನಿಜವಾಗ್ಲೂ ನಂಗೆ ಅನ್ನ ಮಾಡಕ್ಕೂ ರೈಸ್ ಕುಕ್ ಮಾಡಕ್ಕೂ ಬರಲ್ಲ. ನನ್ಗೆ ರೈಸ್ ಕುಕ್ ಮಾಡಕ್ ಬರುತ್ತೆ, ಅಯ್ಯಪ್ಪ, ಸರಿ ಇದೀರ. ನಂಗೆ ಬರುತ್ತೆ ರೈಸ್ ಮಾಡ್ಲಿಕ್ಕೆ. Okay. ಸೊ ಮೊಟ್ಟೆ ಬೇಯಿಸಕ್ ಬರುತ್ತೆ, ಹಾ. ಇವೆಲ್ಲ ಬರುತ್ತೆ. ನಾನು ಹೇಳ್ದಂಗೆ ನಂಗೆ ಟೈಮೇ ಆಗಲ್ಲ. ಅಂಡ್ ಅದನ್ನ ನನ್ನ ಅತ್ತೆ ಅರ್ಥ ಮಾಡ್ಕೋತಾರೆ. ನನ್ನ ಮಮ್ಮಿ ಪಪ್ಪ ಅಂತೂ ಬಿಡಿ, ಇದರ್ ಲೈಕ್ ನನ್ನ ಜೊತೆಲೇ ಇರೋದು ಅವರು. ಇಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ಅತ್ತೆ ಅರ್ಥ ಮಾಡ್ಕೋತಾರೆ, ಪಾಪ ಅವರೇ ಕುಕ್ ಎಲ್ಲ ಮಾಡಿ ಕೊಡ್ತಾರೆ. ಶಿ ಟೇಕ್ಸ್ ಕೇರ್ ಆಫ್ ಹೋಮ್, ವಿ ಟೇಕ್ ಕೇರ್ ಔಟ್ ಸೈಡ್. ಆ ತರ ವಿ ಬ್ಯಾಲೆನ್ಸ್. ವಿ ಆರ್ ಅಂದ್ರೆ ಒಂದು ಪ್ರೋಗ್ರೆಸಿವ್ ಫ್ಯಾಮಿಲಿ. ವಿ ಅಂಡರ್ಸ್ಟ್ಯಾಂಡ್ ಈಚ್ ಅದರ್. ಯಾವತ್ತೂ ಕೂಡ ನಮ್ಮಲ್ಲಿ ಆಚೆನೂ ನೀನು ಮಾಡ್ಕೊಂಡ್ಬಂದು ಇಲ್ಲೂ ಮಾಡು ಅನ್ನೋ ಪ್ರೆಷರ್ ಯಾವತ್ತೂ ಹಾಕಲ್ಲ. ಅದು ಹಾಕ್ಲೂಬಾರ್ದು ಯಾರಿಗೂ ಕೂಡ. ಅಂಡ್ ಜೆಂಡರ್ ಅಲ್ಲೂ ಲೈಕ್ ಐ ಟೋಲ್ಡ್, ಹುಡುಗಿ ಅಂದ್ರೆ ಕುಕ್ ಮಾಡ್ಬೇಕು, ಹುಡುಗ ಆರಾಮಾಗಿರ್ಬೇಕು ಅನ್ನೋದು ಇರಬಾರ್ದು. ನಮ್ಮ ಅಣ್ಣ ನಮ್ಮ ಅತ್ತಿಗೆಗೆ ಆರಾಮಾಗಿ ಕುಕ್ ಮಾಡ್ಕೊಂಡು ಪ್ರತಿ ವಾರ ನಮ್ಮ ಅಣ್ಣ ನಮ್ಮ ಅತ್ತಿಗೆಗೆ, ದೇರ್ ಆಲ್ಸೋ ರೀಸೆಂಟ್ಲಿ ವೆಡೆಡ್, ಡಿಫ್ರೆಂಟ್ ಆಗಿ ಕುಕ್ ಮಾಡ್ಕೊಡ್ತಾನೆ. ಸೊ ದಟ್ಸ್ ಹೌ ಆರ್ ಫ್ಯಾಮಿಲಿ. ಅಂದ್ರೆ ಶ್ರೇಯಸ್ ಅವರು ಅಡಿಗೆ ಏನು ಮಾಡ್ಕೊಟ್ಟಿಲ್ಲ ನಿಮ್ಗೆ? ಏನೋ ಮಾಡ್ಕೊಟ್ಟಿಲ್ಲ ನೋಡಿ, ಅವರಾದ್ರೂ ಎಗ್ ರೈಸ್ ಮಾಡ್ಕೊಟ್ಟಿದ್ದಾರೆ. ನೂಡಲ್ಸ್, ರೆಡಿ ನೂಡಲ್ಸ್ ಗೆ ಬಿಸಿನೀರ್ ಹಾಕಿ ಅದನ್ನ ನೀಟಾಗಿ ಕಲ್ಸ್ಕೊಟ್ಟು ಅದನ್ನ ನನಗೆ ಕೊಟ್ಟಿದ್ದಾರೆ. ಅಷ್ಟೇನಾ? ಸಾಕು, ನಾನು ಸಾಕು. ಅವ್ರು ಮಾಡಿದ್ರೆ ನಾನು ಮಾಡಕ್ ಸ್ಟಾರ್ಟ್ ಮಾಡ್ಬೇಕಲ್ಲ, ನಂಗೂ ಸಾಕು. ಇಷ್ಟೇ ಇರ್ಲಿ ಪ್ರೀತಿ, ಸಾಕು. ಓಕೆ, ನಿಧಿ ಅವರೇ, ಆನ್ ಸೀರಿಯಸ್ ನೋಟ್, ಆಸ್ ಎ ಮಗಳಾಗಿ ಜವಾಬ್ದಾರಿ ನಿಭಾಯಿಸೋದು ಓಕೆನಾ, ಅಥವಾ ಆಸ್ ಎ ಇದು ಸೊಸೆಯಾಗಿ ಜವಾಬ್ದಾರಿ ನಿಭಾಯಿಸೋದು ಯಾವುದು ಟಫೆಸ್ಟ್ ಅನ್ಸುತ್ತೆ ನಿಮಗೆ? ಟಫೆಸ್ಟ್ ಇನ್ ವಾಟ್ ಪ್ಯಾರಾಮೀಟರ್ಸ್ ಅಂತ ಬರುತ್ತೆ. ಟಫೆಸ್ಟ್ ಅಂತ ಅದೇ ಯಾವ ಪ್ಯಾರಾಮೀಟರ್ಸ್ ಮೇಲೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಿರುತ್ತೆ. ಸೊ ಈಗ ನಮ್ಮ ಮನೇಲಿ ಇಟ್ಸ್ ಅ ಡಿಫ್ರೆಂಟ್ ಕಂಫರ್ಟ್ ಝೋನ್. ಅದು ಅವ್ರಿಗೂ ಕೂಡ ಇಟ್ ಇಸ್ ಸೇಮ್. ಅವ್ರ ಮನೇಲಿ ಜಾಸ್ತಿ ಕಂಫರ್ಟ್ ಇದ್ದೇ ಇರುತ್ತೆ, ಯಾಕೆಂದರೆ ಅದು ನಾವು ಬೆಳೆದು ಬಂದಿದ್ದ ಮನೆ, ಅದು ನಾವು ಚಿಕ್ಕ ವಯಸ್ಸಿಂದ ಇರ್ತೀವಿ. ನಾವು ಕಂಪ್ಲೀಟ್ಲಿ ನಮ್ಮ ಏನಂತಾರೆ, ಬ್ಯಾಡ್ ವರ್ಷನು ತೋರಿಸ್ತೀವಿ, ಗುಡ್ ವರ್ಷನು ತೋರಿಸ್ತೀವಿ, ಎಲ್ಲ ವರ್ಷನ್ಸ್ ನಮ್ಮದು ತೋರಿಸ್ತಾ ಇರ್ತೀವಿ. ಬಟ್ ನಾವು ಇನ್ನೊಂದು ಮನೆಗೆ ಹೋದಾಗ ಅದು ನಮ್ಮನೇನೇ ಆದ್ರೂ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಆದರೂ. ಅದು ನಾಟ್ ಬಿಕಾಸ್ ಆಫ್ ಆ ಪರ್ಸನ್ ನಮಗೆ ಕಂಫರ್ಟಬಿಲಿಟಿ ಕೊಡ್ತಿಲ್ಲ ಅಂತ ಏನಲ್ಲ, ಎಲ್ಲ ಇರುತ್ತೆ. ಬಟ್ ನಮ್ಗೆ ಏನೋ ಒಂಥರ ಮುಜುಗರ. ನಂಗೆ ಈಗಲೂ ಸ್ವಲ್ಪ ಮುಜುಗರನೇ, ಅದೇನಕ್ಕೆ ಅಂತ ಗೊತ್ತಿಲ್ಲ, ಸ್ವಲ್ಪ ಮುಜುಗರ. ಯಾಕೆಂದ್ರೆ ಯಾವತ್ತು ನಮ್ಮ ಪಪ್ಪ ಮಮ್ಮಿನ ಬಿಟ್ಟು ಇಲ್ಲ ನಾನು. ಸೊ ನಂಗೆ ಆ ಥರ ಮುಜುಗರ ಪಡ್ಕೋತೀನಿ. ನನ್ನ ಅತ್ತೆ ತುಂಬಾ ಸಲ ಹೇಳಿದ್ದಾರೆ, ನೀನು ಇನ್ನ ಈಗ ಮದುವೆ ಆಗಿರೋ ಥರ ಇರ್ತೀಯಾ, ಲೈಕ್ ಇವ್ರು ತುಂಬಾ ಹೆಸಿಟೇಟ್ ಮಾಡ್ಕೋತಿರ್ತೀಯಾ ಅಂತ ಅಂದ್ಬಿಟ್ಟು. ಬಟ್ ಅದೇನೋ ಗೊತ್ತಿಲ್ಲ, ಅದೊಂಥರ ಮುಜುಗರ ಕ್ರಿಯೇಟ್ ಆಗುತ್ತೆ ಸ್ವಲ್ಪ. ಅದು ಬಿಟ್ರೆ ಅಂದರೆ ಲೈಕ್ ಐ ಟೋಲ್ಡ್, ಯಾವುದು ನನಗೆ ಒಂಥರ ಕಷ್ಟ ಅಂತ ಹೇಳೋಕ್ಕಾಗಲ್ಲ. ನನಗೆ ಇವಾಗ ಎಷ್ಟೊಂದು ಸಲ ಫಾರ್ ಮೀ ವೇರ್ ಎವರ್ ಶ್ರೇಯಸ್ ಇಸ್, ದಟ್ ಇಸ್ ಮೈ ಹೋಮ್ ಅನ್ಸುತ್ತೆ. ನಂಗೆ ಆ ಥರ ಫೀಲ್ ಆಗುತ್ತೆ, ದಟ್ ಎಲ್ಲಿ ಶ್ರೇಯಸ್ ಇರ್ತಾರೆ ನಾನು ಅಲ್ಲಿರಬೇಕು, ಅವ್ರ ಜೊತೆ ಇರಬೇಕು. ಅವ್ರ ಮಮ್ಮಿ ಮನೇಲಿ ಇರ್ತಾರೆ, ಮಮ್ಮಿ ಮನೆಗೆ ಬರ್ತೀನಿ. ಆ್ಯಂಡ್ ಎರಡೂ ಬ್ಯಾಲೆನ್ಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಕಷ್ಟ, ಇವೆರಡರಲ್ಲೂ ಕಷ್ಟ ಅಂತ ಅದನ್ನ ಆನ್ಸರ್ ಮಾಡೋಕ್ಕಾಗಲ್ಲ, ಕಷ್ಟ ಆಗ್ಬಿಡುತ್ತೆ. ಲಕ್ ಹೆಂಗಿದೆ ಅಂದರೆ ಆಂತರ್ಯ ಕರೆಕ್ಟಾಗಿ ಮಿಡಲಲ್ಲಿದೆ. ಹಿಂಗೋದ್ರೆ ಇವ್ರ ಮನೆ, ಹಂಗೋದ್ರೆ ನಮ್ಮ ಮನೆ, ತುಂಬ ದೂರ ಇಲ್ಲ. ಅದೊಂದು ತುಂಬಾ ಹತ್ರ. ನಮ್ಮನೆ, ಮಮ್ಮಿ ಮನೆ ಅಂಡ್ ಆಂತರ್ಯ ಎಲ್ಲ ಹತ್ತತ್ರ. ಜಸ್ಟ್ ನಮ್ಮ ಮನೆ ಅಂತೂ ನೆಕ್ಸ್ಟ್ ರೋಡು, ಮಮ್ಮಿ ಮನೆ ನೆಕ್ಸ್ಟ್ ಸ್ಟ್ರೀಟ್ ಅಕ್ರಾಸ್ ಅಷ್ಟೇ. ಇವ್ರ ಮನೆ ಒಂದು 10 minutes ಅವೇ ಅಷ್ಟೇ ಇಲ್ಲಿಂದ. ಸೊ ಎಲ್ಲ ಹತ್ತತ್ರ ಇದೆ, ಹಾಗಾಗಿ ನಮ್ಗೆ ಯಾವತ್ತೂ ಹತ್ರ ಚಾಲೆಂಜಸ್ಸೇ ಬಂದಿಲ್ಲ. ಅಂಡ್ ಅವ್ರ ಮನೆಯಲ್ಲೂ ಈಗ ಶ್ರೇಯಸ್, ನಮ್ಮ ಅತ್ತೆನೂ ಕೂಡ ಯಾವತ್ತು ನೀನು ಅಂದರೆ ನೀನು ಜಾಸ್ತಿ ದಿನ ಮಮ್ಮಿ ಮನೇಲಿ ಇರಬೇಡ ಅಂತ ಏನು ಹೇಳಲ್ಲ. ಈ ಥರ ನಮಗೆ ಈ ಟಿಪಿಕಲ್ ಅತ್ತೆ ಸೊಸೆದು ಕೇಳಿ ನನಗೆ ಐ ಫೀಲ್ ಸೋ ಡಿಫ್ರೆಂಟ್ ಇನ್ ಮೈ ಪ್ಲೇಸ್. ಆ ಥರ ಯಾವುದೂ ಇಲ್ಲ, ದೇರ್ ಆಲ್ ಅಂಡರ್ಸ್ಟ್ಯಾಂಡಿಂಗ್. ಸೊ ನಿಂಗೆ ಎಷ್ಟು ದಿನ ಇರ್ಬೇಕಿದ್ಬಿಟ್ವಾ. ಅಂಡ್ ಇಟ್ಸ್ ನಾಟ್ ಲೈಕ್ ಅವರು ಯಾವತ್ತೂ ಅನ್ಕೊಂಡಿಲ್ಲ ದಟ್ ಮೈ ಫ್ರೀಡಮ್ ಇಸ್ ದೇರ್ ಇನ್ ದೇರ್ ಹ್ಯಾಂಡ್ಸ್ ಅಂತ. ಅವರೇ ಯಾವತ್ತೂ ಅನ್ಕೊಂಡಿಲ್ಲ, ಅವರೇ ಯಾವತ್ತೂ ಟ್ರೀಟ್ ಮಾಡಿಲ್ಲ ಆ ಥರ. ಸೊ ಅದೊಂದು ಟಚ್ ವುಡ್. ಓಕೆ, ಆದ್ರೆ ನೀವು ಈ ಕೆಲಸನೇ ಕಂಪ್ಲೀಟ್ ಆಗಿರ್ತೀರಾ ಅಂದ್ರೆ ಈಗ ಮನೆಯಲ್ಲಿ ಕೆಲಸ ಆ ತರದ್ದೇನು? ನಿಜವಾಗ್ಲೂ ಏನೂ ಮಾಡೋಕ್ಕಾಗಲ್ಲ, ನಂಗೆ ಮಾಡೋಕ್ಕೆ ಟೈಮೇ ಇರಲ್ಲ. ಅಂಡ್ ನಂಗೆ ಲೈಕ್ ಐ ಟೋಲ್ಡ್, ಯಾರು ಮಾಡು ಅಂತಾನು ಹೇಳಲ್ಲ, ದೇ ಅಂಡರ್ಸ್ಟ್ಯಾಂಡ್ ಮೀ. ಆಚೆನೇ ಅವಳಿಗೆ ಸ್ಟುಡಿಯೋಲೇ
ಸಿಕ್ಕಾಬಡೆ ಹೆಫ್ಟಿ ವರ್ಕ್ ಇರುತ್ತೆ ನನಗೆ ಇಲ್ಲಿ. ಮನೆಗೆ ಹೋಗಿ ಆಲ್ ದಟ್ ಐ ವಾಂಟ್ ಟು ಡೂ ಇಸ್ ರಿಲ್ಯಾಕ್ಸ್. ಈಗ ಯಾವುದೇ ಒಂದು ಮನುಷ್ಯಗೆ ಒಂದು ಎಫಿಷಿಯನ್ಸಿ ಇರುತ್ತೆ ಅಲ್ವಾ, ಎಷ್ಟು ಮಷಿನ ನಾವೇನು ಆಚೆನೂ ಕೆಲಸ ಮಾಡಿ ಒಳಗೂ ಕೆಲಸ ಮಾಡಿ. ಈಗ ಕೆಲವ್ರು ಮಾಡೋರು ಇರ್ತಾರೆ ಅಲ್ವಾ, ಹೆಣ್ಮಕ್ಳು ಮನೆ ಒಳಗೂ ಕೆಲಸ ಮಾಡ್ತಾರೆ, ಆಚೆಗೂ ಕೆಲಸ ಮಾಡ್ತಾರೆ, ಇಟ್ಸ್ ನಾರ್ಮಲ್ ಅಂತ ಹೇಳ್ತಾರೆ. ಬಟ್ ಯಾಕೆ ನೀವು ಸಫರಿಂಗ್ನ ಗ್ಲೋರಿಫೈ ಮಾಡ್ತಿದ್ದೀರಾ? ಎಲ್ಲಾ ಕಡೆ ಕೆಲಸ ಮಾಡ್ಕೊಂಡು ಬರೀ ಕೆಲಸ ಮಾಡ್ಕೊಂಡು 4 ಅವರ್ ನಿದ್ದೆ ಮಾಡ್ಬೇಕಾ? ಹಾಗಾದ್ರೆ ಈ ಸಫರಿಂಗ್ ನ ಗ್ಲೋರಿಫೈ ಮಾಡಕ್ ಹೋಗ್ಬಾರ್ದು. ಹಂಗೇನಿಲ್ಲ, ಆಚೆ ಕಡೆನೂ ಕೆಲಸ ಮಾಡಿ ಇಷ್ಟೊಂದ್ ಜನ ಇರ್ತಾರೆ, ಪಾಪ ಬಸ್ಸಲ್ಲಿ ಹೋಗ್ತಾರೆ, ಗಾರ್ಮೆಂಟಿಗೆ ಹೋಗಿ ಬರ್ತಾರೆ, ನಂತರ ಮನೆಗ್ ಬಂದ್ಬಿಟ್ಟು ಮಾಡ್ತಾರೆ ಅಂತ. ಪಾಪ ಅವ್ರಿಗೆ ಆ ಕಂಫರ್ಟ್ನೆಸ್ ಇರಲ್ಲ ಮನೇಲಿ, ಅವ್ರಿಗೆ ಫಿನಾನ್ಷಿಯಲ್ ಕಂಫರ್ಟ್ ಇರಲ್ಲ, ಅಥವಾ ಇನ್ಲಾಸ್ ಕಂಫರ್ಟ್ ಇರಲ್ಲ, ಆ ಥರ ಇರಲ್ಲ. ಬಟ್ ಲಕ್ಕಿಲಿ ಫಾರ್ಚುನೇಟ್ಲಿ ನಂಗೆ ಕಂಫರ್ಟ್ ಇದೆ. ಸೊ ಐ ಚೂಸ್ ದಟ್ ಕಂಫರ್ಟ್ ಅಂಡ್ ಐ ವಿಲ್ ನಾಟ್ ಟೆನ್ ಟು ಸಫರ್. ಸಫರಿಂಗ್ ಪಡ್ಕೊಂಡು ಹೋಗಲ್ಲ. ಐ ಬಿ ಲೈಕ್ ನಂಗೆ ಹೆಂಗೆ ಇಷ್ಟ ಆಗುತ್ತೆ, ಏನು ಅನುಕೂಲ ಆಗುತ್ತೆ ಆ ಥರ ಇರೋಕ್ಕೆ ಇಷ್ಟಪಡ್ತೀನಿ. ಓಕೆ, ಯಾವ ವಿಚಾರಕ್ಕೆ ಜಗಳ ಮಾಡ್ತಾರೆ ತುಂಬ? ಜಗಳ ಆ ಟೈಮ್ಗೆ ಆಗಲ್ಲ. 1947 ಮಾಡಿದ್ದೆಲ್ಲ ನೀನು ಸುಮ್ಮನೆ ಮಲ್ಕೊಂಡು ಬೆಳಗ್ಗೆ ಎದ್ದಿರ್ತೀವಿ, ನೀನು ಅವತ್ತು ಯಾಕೆ ಹಿಂಗೆ ಮಾಡಿದೆ ಅಂತ. ಅವತ್ತಾ ಗೊತ್ತಿಲ್ಲ, ಹೋಗ್ಲಿ ಬಿಡು, ಸಾರಿ, ಇಲ್ಲ ನಂಗೆ ಆನ್ಸರ್ ಬೇಕು, ನನಗೆ ಏನ್ ಅವತ್ತು ಹಂಗೆ ಮಾಡಿದೆ ನನಗೆ ಗೊತ್ತಿಲ್ಲ. ಸುಮ್ಮನೆ ಅವಾಗ ಅದೊಂದು ಸಣ್ಣ ಫೈಟ್ ಆಗುತ್ತೆ, ತಿರ್ಗಾ ಮತ್ತೆ ಅಲ್ಲಿಂದ ಸ್ಟುಡಿಯೋ ಬರೋಷ್ಟು ಮತ್ತೆ ರಿಕವರ್ ಆಗ್ಬಿಟ್ಟಿದೆ. ಆಮೇಲೆ ನೀವೇ ಸಮಾಧಾನ ಮಾಡೋದ, ಅವರೇ ಸಾರಿ ಕೇಳೋದ? ನಾನೇ ಜಗಳ ಮಾಡಿ ನಾನೇ ಸಾರಿ ಕೇಳ್ತೀನಿ. ನೀವೇ ಸಾರಿ ಕೇಳೋದು? ನಾನೇ ಸಾರಿ ಕೇಳ್ತೀನಿ. ಕೋಪ ಅಂದ್ರೆ ರಿಯಾಕ್ಟ್ ಆಗ್ಬಿಟ್ಟಿರ್ತೀನಲ್ಲ, ಸೊ ನಾನೇ ನನ್ಗೆ ಲೇಟರ್ ರಿಯಲೈಸ್ ಆಗುತ್ತೆ ಸ್ವಲ್ಪ ಹೊತ್ತಾದ್ಮೇಲೆ, ನಾನೇ ಸಾರಿ ಕೇಳ್ತೀನಿ. ಓಕೆ, ಸೂಪರ್. ಈ ಆಂತರ್ಯ ಅನ್ನುವಂಥ ಒಂದು ಅಕಾಡೆಮಿ ಇದು ಸ್ಟಾರ್ಟ್ ಮಾಡಿದಾಗ ಸೊ ನಿಮ್ಮ ಸಪೋರ್ಟ್ ಅವರಿಗೆ ಯಾವ ರೀತಿಯಾಗಿತ್ತು, ಜೊತೆಗೆ ಯಾವ ರೀತಿಯಾಗಿ ಅವ್ರ ಜೊತೆಲಿ ನಿಂತ್ರಿ, ಫಿನಾನ್ಷಿಯಲ್ ವೈಸ್ ಆಗಿರ್ಬೋದು, ಅಥವಾ ಆ ಒಂದು ಪ್ರಾಜೆಕ್ಟ್ ಹಿಂಗೆ ಮಾಡ್ತಾ ಇದ್ದೀನಿ ಅಂತ ಅಂದಾಗ ಯಾವ ರೀತಿಯಾಗಿತ್ತು ನಿಮ್ಮ ಬೆಂಬಲ? ಡಿಸೈನ್ ಔಟ್ಪುಟ್ ಹಿಂಗೆ ಬರಬೇಕು ಅನ್ನೋದೆಲ್ಲ ಇವ್ರದೇನೆ. ಸೊ ಅದನ್ನ ವೆಂಡರ್ಸ್ಗೆಲ್ಲ ಕೊಟ್ಮೇಲೆ ಅವ್ರ ಕೈಲಿ ಮಾಡಿಸಿದ್ದು ನಾನು. ನೀವು ಮಾಡಿಸಿದ್ರಿ. ಸೊ ಯಾವ್ಯಾವ ತರದ ಕೆಲಸಗಳಲ್ಲಿ ಇವ್ರಿಗೆ ಹಾರ್ಡ್, ಈಗ ಫೀಲ್ಡ್ ಬಂದ್ಬಿಟ್ಟು ಇದು ಇಷ್ಟು 4 ಫೀಟ್ ಬರುತ್ತೆ ಮೆಜರ್ಮೆಂಟ್, ಓಕೆನಾ ಅಂದ್ರೆ ಅದೆಲ್ಲ ಅಷ್ಟು ಇದು ಬರಲ್ಲ. ಬಟ್ ಔಟ್ಪುಟ್ ನಂಗೆ ಹಿಂಗೆ ಬರ್ಬೇಕು ಅನ್ನೋ ಒಂದು ಇದಿದೆ. ಅಂದ್ರೆ ನಂಗೆ ಹಿಂಗೆ ಬೇಕು ಅಂದ್ರೆ ಹಂಗೆ ಬೇಕು, ಆ ಕಡೆ ಈ ಕಡೆ ಆಗ್ಬಾರ್ದು, ಆ ಕಡೆ ಈ ಕಡೆ ಆದ್ರೆ ಒಪ್ಪಲ್ಲ. ಸೊ ಬಟ್ ಏನಂದ್ರೆ ಇಲ್ಲಿಗೆ ಪ್ಲೇಸ್ ಕರ್ಕೊಂಡ್ಬಿಟ್ಟು ನೋಡಿ 4 ಫೀಟ್ ಇಷ್ಟು ಉದ್ದ ಬರುತ್ತೆ, ಇಷ್ಟು ನಿಮ್ ಕ್ಯಾಬಿನ್ ಬರುತ್ತೆ ಅಂದ್ರೆ ಅರ್ಥ ಆಗಲ್ಲ. ಇಲ್ಲ ಆಕ್ಚುಲಿ ಇಲ್ಲಿ ಮಾಡಿದಾಗ ಕ್ಯಾಬಿನ್ ಯಾಕೋ ಚಿಕ್ಕದು ಅನಿಸ್ತಾ ಇದೆ ನನಗೆ. ಇಲ್ಲ ವೆಯ್ಟ್ ಮಾಡಪ್ಪ, ಫುಲ್ ಎಲ್ಲ ವಾಲ್ ಎಲ್ಲ ಬಂದ್ಮೇಲೆ ನಿಂಗೆ ದೊಡ್ಡದು ಅನ್ಸುತ್ತೆ ಅಂತ. ಸರಿ, ಅದೇ ಔಟ್ಪುಟ್ ಹಿಂಗೆ ಬರ್ಬೇಕು ಅನ್ನೋದು ಇವ್ರ ಥಾಟು. ವೆಂಡರ್ ಎಲ್ಲ ನೋಡ್ಬಿಟ್ಟು ಸೆಲೆಕ್ಟ್ ಮಾಡಿ ಆಮೇಲೆ ನಿಂತ್ಕೊಂಡು ಮಾಡ್ಸೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಮೇಜರ್ ಏನಿಲ್ಲ. ಬಟ್ ಅವ್ರದೇನಾ, ಅವರೇ ಎಲ್ಲ ಮಾಡೋದು ಹೆಂಗೆ? ಆಮೇಲೆ ತುಂಬ ಜನಕ್ಕೆ ಟೀಚರ್ ಆಗಿದ್ದಾರೆ ಅವರು. ಸೊ ನಿಮ್ಮ ಲೈಫಲ್ಲಿ ಯಾವ ಥರ ಟೀಚರ್ ಆಗಿದ್ದಾರೆ ಹೇಳಿ? ಅವರು ನಮ್ಮ ಲೈಫಲ್ಲಿ ಎಲ್ಲದಕ್ಕೂ ಟೀಚರ್ ಅವರೇನೆ. ಎಲ್ಲದಕ್ಕೂ ಟೀಚರ್ ಅವರೇನೆ? ಹೌದಾ? ಯಾವ್ಯಾವ ಥರ ಟೀಚಿಂಗ್ ಎಲ್ಲೇ ಹೋಗ್ಬೇಕು ಅಂದ್ರೂ ಅಕಸ್ಮಾತ್ ನಾನು ಒಂದ್ಸಲ ಹೇಳಲ್ಲ, ಸುಮ್ಮನೆ ಹಂಗೆ ಯಾವುದೋ ಒಂದು ಬಟ್ಟೆ ಹಾಕೊಂಡ್ಬರ್ತೀನಿ. ನಾನು ಅದಕ್ಕೆ ನಿಂಗೆ ಹೇಳೋದು, ಒಂದು ಸೆಲ್ಫಿ ಕಳಿಸು, ನಾನು ಹೇಳ್ತೀನಿ ಇದೆಲ್ಲ ಅದು ಹಾಕೊಂಡ್ಬರ್ಬೇಕು ಅಂತ ಹೇಳಿ. ಡಿಸಿಪ್ಲಿನ್, ಗ್ರೂಮಿಂಗ್ ಅಪ್ ಆಗಿರ್ಬೋದು, ಅಥವಾ ಹೋದಾಗ ಎಲ್ಲಿ ಹೋದಾಗ ಹಿಂಗಿರ್ಬೇಕು. ಸೊ ಅದೆಲ್ಲ ತಿದ್ದದ್ ಸ್ವಲ್ಪ ಇದೆ. ಹೌದಾ? ನಿಧಿ ಅವ್ರು ಇಷ್ಟೊಂದು ಸ್ಟ್ರಿಕ್ಟ್ ಅಲ್ಲ, ಅಂದ್ರೆ ಅವ್ರು ಹೇಳಿ ಕೇಳಿ ಟೀಚರ್ ಅಲ್ವಾ? ಎಲ್ಲಿ ಹೇಗಿರ್ಬೇಕು ಹಾಗಿರ್ಬೇಕು, ಇಲ್ಲಾಂದ್ರೆ ಎಲ್ಲಿ ಇಲ್ಲ ಏನ್ ಅಲ್ಲಿ ಆ ಜಾಗದಲ್ಲಿ ಏನ್ ರೆಸ್ಪೆಕ್ಟ್ ಬೇಕೋ ಅದು ಸಿಗಲ್ಲ ಅಂತ. ಅಂದ್ರೆ ಇವ್ರು ಏನ್ ಮಾಡ್ತಾರೆ, ಒಪಿನಿಯನ್ ಹೇಳಲ್ಲ, ನಾನು ಹೇಳ್ತೀನಿ. ಎಸ್ಪೆಷಲಿ ವಿತ್ ಮೈ ಕ್ಲೋಸ್ ಸರ್ಕಲ್, ಸುಮ್ಮನೆ ಎಲ್ರಿಗೂ ಹೇಳಲ್ಲ. ನನ್ ಸರ್ಕಲ್ ಇದಾರೆ ಅಂತ ಅಂದಾಗ ಈ ವಿಚಾರದಲ್ಲಿ ನೀನ್ ಏನ್ ಮಾಡ್ಬೋದಿತ್ತು ಇದ್ರ ಬದಲಾಗಿ ಅಂತ ಐ ವಿಲ್ ನಾಟ್ ಹೆಸಿಟೇಟ್ ಟು ಶೇರ್ ಮೈ ಒಪಿನಿಯನ್. ಬಿಕಾಸ್ ಅದು ಆ ಪರ್ಸನ್ಗೆ ಅದು ಬೆಟರ್ ಮಾಡುತ್ತೆ ಅಂತ ಅಂದ್ರೆ ನಾನು ಹೇಳ್ತೀನಿ. ಅದ್ರ ಮೇಲೆ ನಾನೇ ಕರೆಕ್ಟ್ ಅಂತನೂ ಅಲ್ಲ, ಇಟ್ಸ್ ಮೈ ಪರ್ಸ್ಪೆಕ್ಟಿವ್ ಅಂತ ಹೇಳ್ತೀನಿ. ಸೊ ಅವಾಗ ಮೇ ಬಿ ಇವರು ಆ ರೀತಿಲೂ ಹೌದಲ್ವಾ ಅಂತ ಅಂದ್ಕೊಂಡು ಸರಿ ಮಾಡ್ಕೊಂಡಿರೋದಿರುತ್ತೆ. ಅಟ್ ದ ಸೇಮ್ ಟೈಮ್ ನಾನು ಪರ್ಸ್ಪೆಕ್ಟಿವ್ ಹೇಳ್ಕೊಂಡಾಗ ಅವರು ಇಲ್ಲ ಇದು ಈ ಥರ ಇತ್ತು ಅಂದಾಗ ನನ್ನ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ತಿರುತ್ತೆ. ವೆನ್ ವಿ ಶೇರ್ ಎನ್ ಒಪಿನಿಯನ್, ಸಮಟೈಮ್ಸ್ ನಮಗೂ ಎಜುಕೇಷನ್ ಸಿಗ್ತಿರುತ್ತೆ, ನಮಗೂ ನಾಲೆಡ್ಜ್ ಸಿಗ್ತಿರುತ್ತೆ. ಸೊ ದಟ್ ಇಸ್ ವೈ ಐ ಶೇರ್ ಒಪಿನಿಯನ್. ಓಕೆ, ಯಾವ ವಿಚಾರದಲ್ಲಿ ತುಂಬ ಪ್ರೌಡ್ ಇದೆ ಸರ್? ಯಾಕಂದರೆ ಎಷ್ಟೊಂದು ಜನರಿಗೆ ಹೇಳ್ತಾ ಇದ್ದೆ ನಾನು ಅವಾಗಲೂ ಕೂಡ, ಅಂದರೆ ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಮೇಡಮ್ ನೀವು, ನನ್ನ ಮೋಟಿವೇಶನ್ ನೀವು ಅಂತ ಭಾಳ ಜನ ವೀಡಿಯೋದಲ್ಲಿ ಹೇಳ್ತಾ ಇದ್ರು, ನಾನು ನೋಡಿದ್ದೀನಿ. ಆ್ಯಂಡ್ ಕೆಲವ್ರು ಲೈವಾಗೂ ಸಿಕ್ಕಾಗಿ ಹೇಳಿರೋದಿದೆ ನನ್ನ ಹತ್ರ. ಸೊ ಯಾವ ವಿಚಾರಗಳಲ್ಲಿ ನಿಮಗೆ ತುಂಬ ಪ್ರೌಡ್ ಇದೆ ನಿಧಿ ಅವ್ರ ಬಗ್ಗೆ? ಫ್ಯಾಷನ್ ಟೀಚರ್ ಆಗಿರೋದು ಪ್ರೌಡ್ ಇದೆ. ಒಂದು ಸಿಂಗಲ್ ವುಮೆನ್ 3 ಪಿಲ್ಲರ್ನ ಮೇಂಟೈನ್ ಮಾಡಿ, 3 ಪಿಲ್ಲರ್ ಇನ್ ದ ಸೆನ್ಸ್ ಬರೀ ಬಿಸ್ನೆಸ್ಸಲ್ಲಿ ಹೇಳ್ತಾ ಇದ್ದೀನಿ. ಸ್ಯಾರಿ ಆಗಿರ್ಬೋದು, ಬೊಟಿಕ್ ಆಗಿರ್ಬೋದು, ಫ್ಯಾಷನ್ ಅಕಾಡೆಮಿ ಆಗಿರ್ಬೋದು. ತುಂಬ ಸಿಂಪಲ್ ಥಿಂಗ್ ಏನಲ್ಲ. ಒಂದು ಎಂಗೇಜಲ್ಲಿ 3 ಪಿಲ್ಲರ್ನ ಬ್ಯಾಲೆನ್ಸ್ ಮಾಡಿಕೊಂಡು ರನ್ ಮಾಡೋದು. ಅದ್ರ ಜೊತೆಗೆ ಮನೆ ಬ್ಯಾಲೆನ್ಸ್ ಮಾಡಬೇಕು, ನನ್ನ ಬ್ಯಾಲೆನ್ಸ್ ಮಾಡಬೇಕು,
ನಿಮ್ಮನ್ನ ಬ್ಯಾಲೆನ್ಸ್ ಮಾಡ್ತಾರ ಅವರು, ನೀವು ಅವ್ರನ್ನ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಅನ್ಸುತ್ತೆ ನನಗೆ. ಮಾಡ್ತೀರಾ ನಿಧಿ ಅವರೇ ಬ್ಯಾಲೆನ್ಸ್ ಅವ್ರನ್ನ? ಇಟ್ಸ್ ಆಲ್ ಅಬೌಟ್ ಬ್ಯಾಲೆನ್ಸಿಂಗ್ ಈಚ್ Yes, ಅದರ್ ಅಲ್ವಾ, true, true. ದಟ್ ಇಸ್ I ದೇರ್. agree. ಸೊ Yes. ಆ ಥರದ್ದಿದೆ. ಹಾ ಅದೊಂದಿದೆ. ಇವ್ರು ಸ್ವಲ್ಪ ಕಂಫರ್ಟ್ನೆಸ್ ಚೂಸ್ ಮಾಡೋದು ಜಾಸ್ತಿ ಇವರು. ಅಂದ್ರೆ ಏನಾಗಿದೆ ಅಂದ್ರೆ ಓವರ್ ವರ್ಕರ್ ಕಮ್ ಚೂಸಿ ವರ್ಕರ್. ಯಾಕೆಂದ್ರೆ ಪಾಪ ಅವ್ರಿಗೆ ಹೆಂಗೆ ಅಂತ ಅಂದ್ರೆ ತುಂಬಾ ಟೆನ್ಷನ್ ಮಾಡ್ಕೋಬಾರ್ದು. ಇವತ್ತು ಬೆಳಗ್ಗೆನೂ ಅದೇ ಹೇಳ್ತಿದ್ರು ನಮ್ಮ ಅತ್ತೆ ಹತ್ರ ಅವರು, ತುಂಬಾ ಟೆನ್ಷನ್ ಮಾಡ್ಕೋಬಾರ್ದು ಅಮ್ಮ, ಎಷ್ಟು ಕೆಲಸ ಮಾಡ್ಬೇಕು ಅಷ್ಟೇ ಕೆಲಸ ಮಾಡ್ಬೇಕು. ಪಾಪ ರೀಸೆಂಟ್ ಆಗಿ ಇವ್ರದ್ದು ದಿಲೀಪ್ ರಾಜ್ ಅವ್ರದ್ದು ಆ ಥರ ಆಗಿತ್ತಲ್ಲ. ಸೊ ಹಿ ವಾಸ್ ಟೆಲ್ಲಿಂಗ್ ತುಂಬಾ ಟೆನ್ಷನ್ ಮಾಡ್ಕೋಬಾರ್ದು, ಅಷ್ಟೇ ದುಡಿಬೇಕು ಸಾಕು. ಒಂದ್ ಮನುಷ್ಯನ್ಗೆ ಏನ್ ಬೇಕು, ಒಂದ್ ರೂಫ್ ಬೇಕು, ಇದ್ದೀವಿ ಖುಷಿಯಾಗಿದ್ದೀವಿ, ಊಟ ಸಿಗ್ತಿದ್ಯಾ ಸಾಕು. ಇನ್ನ ಏನೋ ಮಾಡಕ್ ಹೋಗೋಣ ಅನ್ನೋ ಬರದಲ್ಲಿ ನೆಮ್ಮದಿ ಹಾಳು ಮಾಡ್ಕೋತೀವಿ, ಮನಶಾಂತಿ ಹಾಳು ಮಾಡ್ಕೋತೀವಿ ಅನ್ನೋದು ಇವ್ರ ಇದು. ಸೊ ಹಿ ಚೂಸಸ್ ನಾಟ್ ಟು ವರ್ಕ್ ಎಕ್ಸ್ಟ್ರಾ ಅನ್ನೋ ಥರ. ನನಗೆ ಹೆಂಗೆ ಅಂದ್ರೆ ಈ 6 hours 7 hours ಮಲಗ್ತೀವಲ್ವಾ, ಯಾಕೆ ರೂಲ್ ಇಟ್ಟಿದ್ದಾರೆ? ಮಲಗದ್ರಲ್ಲಿ 7 hours ಹೊಟ್ಟೋಗ್ಬಿಡ್ತಿದ್ಯಲ್ಲ ನನಗೆ. ನಂಗೆ 24 ಗಂಟೆ ಸಾಲ್ತಾ ಇಲ್ವಲ್ಲ ಕೆಲಸ ಮಾಡಕ್ಕೆ, ಆಗಲ್ಲ. ಐ ಟೇಕ್, ನಂಗೆ ಅದು ಸ್ಟ್ರೇನ್ ಅಂತ ನಾನು ಹೇಳಲ್ಲ, ನಂಗೆ ಸಾಲ್ತಾ ಇಲ್ಲ ವರ್ಕ್, ನನಗೆ ಇನ್ನೂ ಜಾಸ್ತಿ ವರ್ಕ್ ಮಾಡ್ಬೇಕು. ಸೊ ಸ್ವಲ್ಪ ಕಾಂಟ್ರಾಸ್ಟೇ ಎಷ್ಟೊಂದು ವಿಷಯಗಳಲ್ಲಿ, ನಾನು ಅವರು ಸ್ವಲ್ಪ ಕಾಂಟ್ರಾಸ್ಟೇ. ಮೇ ಬಿ ಅದಕ್ಕೇನೆ ಬ್ಲೆಂಡ್ ಆಗ್ತಿದೀವಿ ಚೆನ್ನಾಗಿ. ಹಂಗೆಲ್ಲ ಜಾಸ್ತಿ ತುಂಬಾ ಸ್ಟ್ರೆಸ್ ಆಗಿ ತಗೋಬಾರ್ದು. ಅಂದ್ರೆ ಫ್ಯಾಮಿಲಿ ಟೈಮ್ ಕೊಡಬೇಕು, ವರ್ಕ್ ಟೈಮ್ ಕೊಡಬೇಕು. ತುಂಬಾ ಓವರ್ಲೋಡ್ ಮಾಡ್ಕೊಳಕ್ ಹೋಗ್ಬಾರ್ದು. ಇದು ಅಟ್ಲೀಸ್ಟ್ ಓಕೆ, ಇದು ನಮ್ದು, ನಾವು ಕೆಲಸ ಮಾಡ್ಬೇಕು ಅನ್ನೋದು ಇರುತ್ತೆ. ಈಗ ನಾವು ಹೋಗೋ ಜಾಗದಲ್ಲೆಲ್ಲ ಓಕೆ ಇವತ್ತು ನಾ ಬಿಡಪ್ಪ, ನಂಗೆ ಇವತ್ತು ಹುಷಾರಿಲ್ಲ, ನಾನು 1 ತಿಂಗಳು ರಜಾ ತಗೊಂಡು ನನ್ನ ಪೊಸಿಷನ್ಗೆ ಇನ್ನೊಬ್ಬ ಬರ್ತಾನೆ. ಸೊ ನಾನು ಆ ಹುಷಾರ್ ತಪ್ಪೋದನ್ನು ಎಕ್ಸ್ಟ್ರಾ ವರ್ಕ್ ಲೋಡ್ ತಗೊಂಡು ನಾನು ಮಾಡಿ ನನ್ನ ಹುಷಾರ್ ತಪ್ಪಿದಾಗ ನಾನು ನಮ್ಮ ಮನೇಲೆ ಸಫರ್ ಮಾಡಬೇಕು. ಸೊ ನನಗದು ಸರಿ ಅನ್ಸಲ್ಲ. ಹೌದು, ವರ್ಕ್ ಪ್ರೆಷರ್ ತಗೊಂಡು ವರ್ಕ್ ಮಾಡಬೇಡಿ ಅಂತ ಅವ್ರು ಹೇಳ್ತಿದ್ದಾರೆ. ಆಯ್ತು, ಸ್ವಲ್ಪ ತಗೊಂತಾರೆ ಅನ್ಸುತ್ತೆ. ತಗೊಂತಾರೆ. ನಾನು ಅವಾಗಿಂದ ನೋಡ್ತಾ ಇದ್ದೀನಿ 10-11 ಗಂಟೆವರೆಗೂ 10% ಅದು ಮೇ ಬಿ ನೋಡೋರ್ಗೆ ಹಂಗ ಅನ್ಸುತ್ತೇನೋ. ನಾನು ನಿಜ ಎಂಜಾಯ್ ಮಾಡ್ತೀನಿ, ನಂಗೆ ಸ್ಟ್ರೇನ್ ಅನ್ಸಲ್ಲ, ನಾನು ಐ ಎಂಜಾಯ್. ಬಟ್ ನೋಡೋರು ಹೇಳ್ತಾರೆ ಯುವರ್ ಇಂಟು ಲಾಟ್ ಆಫ್ ಥಿಂಗ್ಸ್, ಸ್ವಲ್ಪ ಫ್ರೀ ಟೈಮ್ ಮಾಡ್ಕೊಳ್ಳಿ, ನಿಮಗೆ ನೀವು ಟೈಮ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಾವು ಟ್ರಿಪ್ ಹೋದಾಗ ಅದೊಂದು ತಲೆನೋವು. ಎಲ್ಲ ಕಾರಲ್ಲಿ ಮ್ಯೂಸಿಕ್ ಹಾಕೊಂಡು ಎಲ್ಲ ಲಾಂಗ್ ರೋಡ್ ಟ್ರಿಪ್ ಮಾಡ್ತಾ ಇರ್ತೀವ, ಒಂದ್ ಕಾಲ್ ಬರುತ್ತೆ, ಇಡೀ ಫ್ರೆಂಡ್ಸ್ ಅಯ್ಯೋ ಕಾಲ್ ಬಂತು ಕೊಂಡ್ರೋ, ಆಫ್ ಮಾಡ್ರೋ, ಸಾಂಗ್ ಎಲ್ಲ ಸೈಲೆಂಟ್ ಆಗ್ರು, ಎಲ್ಲರೂ ಓಕೆ ಎಲ್ಲ ಸೈಲೆಂಟ್ ಆಗ್ಬೇಕು, ಕಾಲ್ ಮಾತಾಡ್ಬೇಕು, ಅದಾದ ತಿರ್ಗಾ ಮತ್ತೆ ಸೌಂಡ್. ಆಮೇಲೆ ಫ್ರೆಂಡ್ಸ್ ಎಲ್ಲ ಅದೇ ಹೇಳೋದು, ಒಂದ್ ಸ್ವಲ್ಪ ಫೋನ್ ಇಟ್ಬಿಡಮ್ಮ ಸೈಡ್ಗೆ, ಇಲ್ಲಿ ಎಂಜಾಯ್ ಮಾಡೋಣ ಅಂತ. ಇಲ್ಲಪ್ಪ ಇರಪ್ಪ, ಅಲ್ಲಿ ಇನ್ನೊಂಚೂರು ಕೆಲಸ ಇದೆ, ಅಲ್ಲೊಂದು ಪೆಂಡಿಂಗ್ ಇದೆ, ಮುಗಿಸ್ಬೇಕು. ಅಂದ್ರೆ ನಿಮಗೆ ನೀವು ಟೈಮ್ ಕೊಡೋದು ಕಡಿಮೆನಾ ನಿಧಿ? ನಂಗೆ ಅನ್ಸ್ತಾನೆ ಇಲ್ವಲ್ಲ. ನನಗೆ ಕೆಲಸ ಮಾಡೋದು ನಾನು ಎಂಜಾಯ್ ಮಾಡ್ತೀನಿ, ತುಂಬಾ ಖುಷಿ ಪಡ್ತೀನಿ. ಇಟ್ ಇಸ್ ಮೈ ಪ್ಯಾಷನ್ ಅಂಡ್ ಐ ಎಂಜಾಯ್ ಇಟ್. ಸೊ ನಂಗೆ ಆ ಥರ ಯಾವತ್ತೂ ಭಾರ ಅಂತ ಅನ್ಸಿಲ್ಲ. ಅಂಡ್ ಇವಾಗ ಇನ್ನೊಂದು ಏನಂದ್ರೆ ಇದು ಆಂಟ್ರಪ್ರಿನರ್ಶಿಪ್ ಆಗಿರೋದ್ರಿಂದ ಇದ್ರಲ್ಲಿ ಏನೇ ಮಾಡಿದ್ರು ಅದು ನನಗೆ ಸಲ್ಲದು. ಸೊ ಅದೊಂದಿರುತ್ತೆ, ಅದೊಂದು ಖುಷಿ ತರುತ್ತೆ. ಅಂಡ್ ಮೋರ್ ದನ್ ಮನಿ, ಲೈಕ್ ವೆನ್ ಪೀಪಲ್ ಸೇ ದೇ ಗೆಟ್ ಇನ್ಸ್ಪೈರ್ಡ್ ಬೈ ಅಸ್ ಅಂದಾಗ ಖುಷಿ ಆಗುತ್ತೆ. ದೆನ್ ನನಗೆ ಇನ್ನೊಂದಿದೆ ದಟ್ ಸ್ವಲ್ಪ ಏಜ್ ಇದ್ದಾಗ ಮಾಡ್ಬಿಡೋಣ, ಆಮೇಲೆ ಏನಾದ್ರು ಸ್ವಲ್ಪ ಏಜ್ ಆದಂಗೆ ಸ್ವಲ್ಪ ನಾವು ಏನಂತಾರೆ ಲೆಥಾರ್ಜಿಕ್ ಆಗ್ಬಿಡ್ತೀವಿ, ಲೇಜಿ ಆಗ್ಬಿಡ್ತೀವಿ, ಅಥವಾ ಮತ್ತೊಂದು ಎಲ್ಲ ನಮ್ಗೆ ಸಹಕರಿಸಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ರ್ಯಾಪಿಡ್ ಆಗಿ ಹೋಗೋದು ಸ್ವಲ್ಪ ಜಾಸ್ತಿ. ನಾನು ಮಾಡ್ಕೊಂಬೋಣ ಏನೋ ಟೈಮ್ ಕಮ್ಮಿ ಇದೆ ನನ್ನ ಹತ್ರ ಅನ್ನೋ ಥರ ಫೀಲ್ ಆಗ್ತಿರುತ್ತೆ. ನಾಳೆ ಪ್ರಳಯ ಆಗ್ಬಿಡುತ್ತೆ, ಇವತ್ತು ನಾನೆಲ್ಲ ಮಾಡ್ಕೊಂಡು ಮೇ ಬಿ ಹಂಗೆ ಅನ್ಸ್ತಿದೆ ಸರ್ ಹೇಳ್ತಾರ ನೋಡಿದ್ರೆ.